ಗ್ಯಾರಂಟಿಗಳನ್ನು ವಿರೋಧ ಮಾಡಿರ್ತಕ್ಕಂಥ BJP ಅವರು ಈಗ ಅಪ್ಕೊಂಡು ಹಾರಾಡಿಸ್ತಾರೆ ಎಲ್ಲ ಊರು ತುಂಬ ದೇಶದ ತುಂಬ. ನಾಚಿಕೆ ಆಗಲ್ಲ ಅವರಿಗೆ? ಪ್ರಣಾಳಿಕೆಯಲ್ಲಿ ಒಂದು ನಿಮಿಷ, ನೀವು ಮುಸ್ಲಿಂ ಅಂತ ಯಾಕೆ ಹೇಳ್ತಾ ಇದ್ದೀರಾ? ದೇಶದ ಪ್ರಜೆ ಅಂತ ಹೇಳೋದಕ್ಕಾಗೋದಿಲ್ಲ. ಆಯಿತು, ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿನ್ಕೊಂಡ್ಬಂದ್ರಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿದ್ರಾ ನೀವು? ನೋಡಿ, ನಾನು ಹೇಳ್ತಾ ಇದ್ದೀನಿ, ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹೋರಾಟಗಾರರಿಗೂ ರಿಕ್ವೆಸ್ಟ್ ಮಾಡೋಣ, ಯಾಕೆಂದರೆ ನನ್ನ ಕರ್ತವ್ಯ, ನನ್ನ ಧರ್ಮ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಥರ ಭ್ರಾತೃತ್ವ ಅಂತ ಹೇಳಿ ಯಾಕೆ ಹೇಳ್ತೀರಾ? ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬರೀ ಭಾಷಣಕ್ಕೆ ಮಾತ್ರ ಇರೋದ? ಯಾಕೆಂದರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರದ ಕರ್ತವ್ಯ, ಹೌದು ಅಲ್ಲೋ? ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಯಾರ್ಯಾರು ಇದನ್ನು ದ್ವೇಷ ಮಾಡ್ತಾಯಿದ್ದೀರಿ, ಅದು ನೀವು ನರೇಂದ್ರ ಮೋದಿಯವ್ರ ವಿರುದ್ಧನೇ ಅಂತ ಹೇಳಿ ಅಂದ್ಕೊಳ್ಳಿ. ಮಕ್ಕಳ ಒಂದು ಭವಿಷ್ಯಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಕೈ ಹಾಕಬೇಡಿ ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಎಲ್ಲ ನೋಡ್ಕೊಂಡಿದ್ದೆ. 22ನೇ ತಾರೀಕು 22ನೇ ಇದನ್ನು ತೆಗೆದ ಮೇಲೆ ನಾನು ನಿನ್ನೆ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ನೀವು ಮಾಧ್ಯಮದವರು ಬರೀ ಅದನ್ನೇ ಕೇಳೋದು ನಿಲ್ಲಿಸಿ, ಅದನ್ನು ಕೇಳಿಸಿ. ಅದು ವಿಡ್ರಾ ಮಾಡ್ತಕ್ಕಂಥದ್ದು ವಿಡ್ರಾ ಮಾಡ್ತಾರೆ, ಅದೆಲ್ಲ ಕಾನೂನು ಇಲಾಖೆ ನೋಡ್ಕೊಳ್ತದೆ. ಡೋಂಟ್ ವರಿ. ಗ್ಯಾರಂಟಿಗಳನ್ನು ವಿರೋಧ ಮಾಡಿರ್ತಕ್ಕಂಥ BJP ಅವರು ಈಗ ಅಪ್ಕೊಂಡು ಹಾರಾಡಿಸ್ತಾರೆ ಎಲ್ಲ ಊರು ತುಂಬ ದೇಶದ ತುಂಬ. ನಾಚಿಕೆ ಆಗಲ್ಲ ಅವರಿಗೆ? ಪ್ರಣಾಳಿಕೆಯಲ್ಲಿ ಒಂದು ನಿಮಿಷ, ನೀವು ಮುಸ್ಲಿಂ ಅಂತ ಯಾಕೆ ಹೇಳ್ತಾ ಇದ್ದೀರಾ? ದೇಶದ ಪ್ರಜೆ ಅಂತ ಹೇಳೋದಕ್ಕಾಗೋದಿಲ್ಲ. ಆಯಿತು, ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಹೋಗಿ ಕೇಕ್ ತಿನ್ಕೊಂಡ್ಬಂದ್ರಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿದ್ರಾ ನೀವು? ನೋಡಿ, ನಾನು ಹೇಳ್ತಾ ಇದ್ದೀನಿ, ಮಾಧ್ಯಮದವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಹೋರಾಟಗಾರರಿಗೂ ರಿಕ್ವೆಸ್ಟ್ ಮಾಡೋಣ, ಯಾಕೆಂದರೆ ನನ್ನ ಕರ್ತವ್ಯ, ನನ್ನ ಧರ್ಮ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವುದೇ ಥರ ಭ್ರಾತೃತ್ವ ಅಂತ ಹೇಳಿ ಯಾಕೆ ಹೇಳ್ತೀರಾ? ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬರೀ ಭಾಷಣಕ್ಕೆ ಮಾತ್ರ ಇರೋದ? ಯಾಕೆಂದರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಒಂದು ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರದ ಕರ್ತವ್ಯ, ಹೌದು ಅಲ್ಲೋ? ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಭಾಳ ಹೆಮ್ಮೆ ಇದೆ. ಯಾರ್ಯಾರು ಇದನ್ನು ದ್ವೇಷ ಮಾಡ್ತಾಯಿದ್ದೀರಿ, ಅದು ನೀವು ನರೇಂದ್ರ ಮೋದಿಯವ್ರ ವಿರುದ್ಧನೇ ಅಂತ ಹೇಳಿ ಅಂದ್ಕೊಳ್ಳಿ. ಮಕ್ಕಳ ಒಂದು ಭವಿಷ್ಯಕ್ಕೆ ನೀವು ಕೈ ಹಾಕ್ತಾ ಇದ್ದೀರಾ, ಕೈ ಹಾಕಬೇಡಿ ಅಂತೇಳಿ ನಮ್ಮ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದನ್ನು ಎಲ್ಲ ನೋಡ್ಕೊಂಡಿದ್ದೆ. 22ನೇ ತಾರೀಕು 22ನೇ ಇದನ್ನು ತೆಗೆದ ಮೇಲೆ ನಾನು ನಿನ್ನೆ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದೀನಿ. ನೀವು ಮಾಧ್ಯಮದವರು ಬರೀ ಅದನ್ನೇ ಕೇಳೋದು ನಿಲ್ಲಿಸಿ, ಅದನ್ನು ಕೇಳಿಸಿ. ಅದು ವಿಡ್ರಾ ಮಾಡ್ತಕ್ಕಂಥದ್ದು ವಿಡ್ರಾ ಮಾಡ್ತಾರೆ, ಅದೆಲ್ಲ ಕಾನೂನು ಇಲಾಖೆ ನೋಡ್ಕೊಳ್ತದೆ. ಡೋಂಟ್ ವರಿ.